ರಾಜ್ಯದಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಸುಮಾರು 18,000ಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರಿದ್ದು ಈ ಒಂದು ಗುತ್ತಿಗೆದಾರರ ಜೀವನದಲ್ಲಿ ರಾಜ್ಯದಲ್ಲಿ 30 ಲಕ್ಷಕ್ಕೂ ಅಧಿಕ ಜನ ಜೀವನವನ್ನು ಮಾಡ್ತಾ ಇದ್ದೀವಿ ಸರ್. ಸುಮಾರು 175 ತಾಲೂಕು ಸಮಿತಿ, 31 ಜಿಲ್ಲಾ ಸಮಿತಿಯನ್ನು ನಮ್ಮ ಸಂಸ್ಥೆ ಹೊಂದಿದೆ. ಹಾಗೆ ನಮ್ಮ ಸಂಘ 103 ವರ್ಷವನ್ನು ಪೂರೈಸಿದೆ. ಈಗಾಗಲೇ ತಮಗೆ ತಿಳಿದಿದೆ, ಏನು ಡಿಸೆಂಬರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೊಸ ದೃಢೀಕರಣ ಪತ್ರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಡಿಯಲ್ಲಿ ಜಾರಿಯಾಗಿದೆ. ಏಪ್ರಿಲ್ 4ರಿಂದ ರಾಜ್ಯದಲ್ಲಿ ಯಾವುದೇ ಥರದ ವಿದ್ಯುತ್ ಸಂಪರ್ಕಗಳು ಕೊಡ್ತಾ ಇಲ್ಲ. ಇದರಿಂದ ಸುಮಾರು 4 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಇದರಿಂದ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಅನ್ನೋದಕ್ಕಿಂತ ಇಡೀ ಕನ್ಸ್ಟ್ರಕ್ಷನ್ ವ್ಯವಸ್ಥೆ 60% ಸ್ಥಗಿತಗೊಂಡಿದೆ. ಅದರಿಂದ ವಿದ್ಯುತ್ ಗುತ್ತಿಗೆದಾರರು, ಹಾಗೆ ಗಾರೆ ಕೆಲಸ ಮಾಡೋಂಥವರು, ಪ್ಲಂಬಿಂಗ್ ಕೆಲಸ ಮಾಡೋರು, ಹಾಗೆ ಕಾರ್ಪೆಂಟರ್ಸು, ಹಾಗೆ ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ, ಮರಳು, ಜಲ್ಲಿ, ಸಿಮೆಂಟು, ಕಬ್ಬಿಣ, ಹಲವಾರು ಜನ, ಲಕ್ಷಾಂತರ ಜನಕ್ಕೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಅದರಿಂದ ತಾವು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲೂ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದೀರಾ. ಹಿಂದೆ ಏನು 4/4/2025 ಹಿಂದೆ ಕಾರ್ಯಾದೇಶಗಳಾಗಿರುವಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡುವ ಮುಖಾಂತರ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಈಗ ಏನು ಸಣ್ಣ ಪುಟ್ಟ ಮನೆಗಳನ್ನ ಕಟ್ತಾ ಇದ್ದೀರಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡುವ ಮುಖಾಂತರ ಸರ್ಕಾರ, ಯಾಕೆಂದರೆ ಹಲವಾರು ಜನಪರ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ನಕ್ಷೆ ಅನುಮೋದನೆ, ಯಾವುದೋ ಒಂದು ಹಳ್ಳಿಲಿ ಒಂದು ಸೀಟ್ ಮನೆ ಕಟ್ಟುವಾಗ ನಕ್ಷೆ ಅನುಮೋದನೆಯನ್ನು ಪಡೆಯೋದು ಕಷ್ಟ ಆಗ್ತದೆ. ನಾವು ಅದನ್ನೆಲ್ಲ ಪರಿಶೀಲಿಸಿ ಈ ರಾಜ್ಯದ ಗ್ರಾಹಕರಿಗೆ ಹಾಗೂ ವಿಶೇಷವಾಗಿ ಹಲವಾರು ಲಕ್ಷಾಂತರ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆ. ಅದನ್ನು ಸರಿಪಡಿಸುವ ಮುಖಾಂತರ ನಮ್ಮ ಜೀವನದಲ್ಲೂ ನಾವು ಆರ್ಥಿಕವಾಗಿ, ಹಾಗೆ ಈಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ ಸರ್, ಸ್ಕೂಲ್ಗೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಅಷ್ಟೊಂದು ತೊಂದರೆಗಳಿದೆ. ಯಾಕಂದರೆ ಗುತ್ತಿಗೆದಾರರು ಅಂದ ತಕ್ಷಣ ನಾವೇನು ಬಂಡವಾಳ ಸಾಹಿಗಳಲ್ಲ ಸರ್, ಗ್ರಾಹಕರ ಕೆಲಸವನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ತಾವು, ಯಾಕೆಂದರೆ ನಿನ್ನೆ ತಾವು ಕೊಟ್ಟ ಒಂದು ಸಭೆಗೆ ಇವತ್ತೊಂದು ರಾಜ್ಯದ ಮೂಲೆ ಮೂಲೆಯಿಂದ ಒಂದು 500 ಜನ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ಸರ್. ಅದರಿಂದ ತಾವು ನಮ್ಮ ಗುತ್ತಿಗೆದಾರರು ರಾಜ್ಯದ ಹಿತಾಸಕ್ತಿಯನ್ನು ನೋಡಿ ಒಂದು ಒಳ್ಳೆಯ ಆದೇಶವನ್ನು ನೀಡುವ ಮುಖಾಂತರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ತಾವು ನಮಗೆ ಒಂದು ಡೇಟನ್ನು ಕೊಟ್ಟರೆ ಸುಮಾರು 10,000ಕ್ಕೂ ಅಧಿಕ ಸದಸ್ಯರನ್ನು ಸೇರಿಸಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ನಿಮ್ಮ ಬೆಂಬಲಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಯಾಕಂದರೆ ನಾವು ಪಕ್ಷಾತೀತವಾಗಿರುವಂಥವ್ರು, ನಾವು ಯಾವುದೇ ಪಕ್ಷಕ್ಕೆ ಸೇರಿದಂಥವ್ರಲ್ಲ. ಯಾರು ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹಲವಾರು ಜನ ಸಕ್ರಿಯವಾಗಿ ನಿಮ್ಮ ಪಾರ್ಟಿಯಲ್ಲೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಹುಡುಗ ಕಲಬುರಗಿಯಿಂದ ಬಂದಿದ್ದಾನೆ, ಸೈಯದ್ ಗೌಸನ್. ಅದರಿಂದ ತಾವು ಈ ದಿನ ನಮಗೆ ಒಂದು ಒಳ್ಳೆಯ ಆದೇಶವನ್ನು ನೀಡುವ ಮುಖಾಂತರ ಒಂದು, ಯಾಕೆಂದರೆ ಆಷಾಢದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕಂತ ನಾನು ರಾಜ್ಯದ ಗುತ್ತಿಗೆದಾರ ಪರವಾಗಿ, ನಾನು ಕೇಂದ್ರ ಸಮಿತಿಯ ಪರವಾಗಿ, ಹಾಗೆ ರಾಜ್ಯದ ಗ್ರಾಹಕರ ಪರವಾಗಿ ತಮಗೆ ಮನವಿಯನ್ನು ನೀಡ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಎಲ್ಲ ವಿದ್ಯುತ್ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಎಲ್ಲ ಸದಸ್ಯಗಳೇ, ನಿಮ್ಗೇನ್ ತೊಂದರೆ ಕೊಡ ಅಲ್ಲೂ ಅವ್ರಿಗೆಲ್ಲ ಬೈದು ಸುಪ್ರೀಂ ಕೋರ್ಟ್ ಅಲ್ಲಿ ಅದೆಲ್ಲ ಆಗಲ್ಲ ಅಂತೇಳಿ ಕಳಿಸಿದ್ದಾರೆ. ನಮಗೂ ನಿಮ್ ಸಮಸ್ಯೆ ಗೊತ್ತಿದೆ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನ ಈಗಾಗಲೇ ಸರ್ಕಾರಕ್ಕೆ ಡೆಪಾಸಿಟ್ ಕೂಡ ಮಾಡಿದ್ದೀವಿ. ಏನು ವಿದ್ಯುತ್ ಶಕ್ತಿ ಇಲಾಖೆಗೆ ಇದನ್ನು ಬರಕ್ಕಿಂತ ಮುಂಚಿತವಾಗಿ ಕೆಲವರೆಲ್ಲ ಕಟ್ಟಿದ್ದೀರಿ. ನಾನು ನೀವೆಲ್ಲ ಬಂದು ಹೋದ್ಮೇಲೆ ಚೀಫ್ ಸೆಕ್ರೆಟರಿ ಅವರು ಕೂಡ ಕರೆದು ಮುಖ್ಯಮಂತ್ರಿ ಹೇಳಿ ಅವರು ಒಂದು ಸಭೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಅವರು ಒಂದು ತೀರ್ಮಾನಕ್ಕೆ ಅವ್ರಿಗೆ ಬರಕ್ಕಾಗಲಿಲ್ಲ. ಅದಾದ್ಮೇಲೆ ನನಗೆ ಕೆಲವರು ಹೇಳಿದ್ಮೇಲೆ, ನೀವೆಲ್ಲ ಬಂದು ಹೇಳಿದ್ಮೇಲೆ ನಾನು 3-4 ಗಂಟೆ ಚರ್ಚೆ ಮಾಡಿದೆ. ಎಲ್ಲ ಪಾಯಿಂಟು ಇಟ್ಟು ಹೆಂಗ್ ಮಾಡ್ಬೋದು, ಏನ್ ಸಹಾಯ ಮಾಡ್ಬೋದು,
ಅಂತೇಳಿ ಮಾಡಿದ್ದೆ. ನಮ್ಮ ಆಫೀಸರ್ಸ್ ಎಲ್ಲ ನಾವು ಕೋರ್ಟ್ ಆರ್ಡರ್ ಬಿಟ್ಟು ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅನ್ನೋದು ಅವರು ನಿಗದಿಯಾಗಿ ಅವರು ಹೇಳ್ತಾ ಇದ್ದಾರೆ. ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನೀವು ಹೇಳಿದ ತಕ್ಷಣ ನಾನು ಕೊಡೋಕ್ಕಾಗಲ್ಲ, ಕಾನೂನಿಗೆ ಹೇಳ್ತದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಏನಾದ್ರು ಒಂದು ಪರ್ಯಾಯ ಹುಡುಕ್ಬೇಕು ಅಂತೇಳಿ ಅವ್ರಿಗೆಲ್ಲ ಏನಾದ್ರು ಮಾಡಿ ನಿಮ್ಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ. ನಿಮಗೂ ಆಗ್ಬೇಕು, ಪಾಪ ಮನೆ ಕಟ್ಕೊಂಡಿರೋರ್ಗೂ ಆಗ್ಬೇಕು. ನೀವು ಕಾಂಟ್ರಾಕ್ಟ್ಗೋಸ್ಕರ ಕೆಲಸಕ್ಕೋಸ್ಕರ ಈ ಸೈಟ್ ಅಲ್ಲಿ ಯಾರು ಮನೆ ಕಟ್ತಾರೆ ಅವ್ರಿಗೆಲ್ಲ ನೀವು ಸ್ವಲ್ಪ ಹೇಳ್ಬೇಕು, ಪ್ಲಾನ್ ಇಲ್ಲದೆ ನೀವು ಕಟ್ಟಕ್ ಹೋಗ್ಬೇಡಿ ಅಂತ ನೀವು ಹೇಳ್ಬೇಕು. ನೀವು ಆಯ್ತು ನಾನು ಕರೆಂಟ್ ಕೊಡಿಸ್ತೀನಿ, ನೀರು ಕೊಡಿಸ್ತೀನಿ ಅಂತ ನೀವು ಹೇಳಿದ್ರೆ ಎಲ್ಲರೂ ಕಟ್ತಾರ ಅವ್ರು. ಇನ್ನು ಮುಂದಕ್ಕೆ ನಾನು ಅದಕ್ಕೆ ಮನವಿ ಮಾಡಿದ್ದೆ, ನೀವು ಯಾರು ಮಾಡಕ್ ಹೋಗ್ಬೇಡಿ, ಕಟ್ಟಕ್ ಹೋಗ್ಬೇಡಿ ಅಂತ. ಯಾರ ಶೆಡ್ ಅಂತ ಹೇಳ್ತೀರಲ್ಲ, ಅರ್ಜಿ ಹಾಕೊಳ್ಳಿ. ಯಾಕೆ ಕೊಡಲ್ಲ ಶೆಡ್ಗೆ ಲೈಸೆನ್ಸ್? ಹಳ್ಳಿಗಳಲ್ಲಿ ಕೊಡ್ತಾರೆ, ಪಂಚಾಯತಿಲಿ ಕೊಡಕ್ಕೆ ಅವಕಾಶ ಇದೆ. ಯಾಕೆ ಅವಕಾಶ ಇಲ್ಲ? ತಗೋಬೋದು. ಆದ್ರೆ ಬೆಂಗಳೂರು ನಗರದಲ್ಲಿ ಬೇರೆ ಆಗ್ತಿ ಕಾನೂನು ಚೌಕಟ್ಟಲ್ಲಿ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಯಾರು ಇಲ್ಲ ಅಂತಾರೆ. ನಾನು ಬೇಕಾದ್ರೆ ಲೈಸೆನ್ಸ್ ಕೊಡೋಕ್ಕೆ ಸರಳತೆ ಏನ್ ಬೇಕೋ ಮಾಡ್ತೀನಿ. ಅದಕ್ಕೆ ನೀವೇ ಎನ್ಕರೇಜ್ ಮಾಡಬೇಕು. ಎಷ್ಟು ದಿನ ಲೈಸೆನ್ಸ್ ಇಲ್ಲದೆ ಎಲ್ಲರಿಗೂ ನೀರು, ಮನೆ, ಇದನ್ನ ಕರೆಂಟು, ಒಳಚರಂಡಿ ಇವೆಲ್ಲ ಕಟ್ಕೊಂಡು ಹೊರಟ್ಬಿಟ್ರೆ ಎಲ್ಲಾಗ್ತದೆ? ಸೊ ಬಹಳ ದೊಡ್ಡ ಸಮಸ್ಯೆ ಇದೆ. ಬರೀ ಒಂದು 11,000 ಜನಕ್ಕೆ ಅರ್ಜಿನೋ ಇಲ್ಲಿ ಇದೆ. ನನಗೆ ನಮ್ಮ ದಾಖಲೆ ಪ್ರಕಾರ ಬರೀ 300 ಕೇಸ್ಗೆ ನೀವು ಅರ್ಜಿ ಹಾಕಿರೋ ಪೈಕಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದೆಯಂತೆ. ಮಿಕ್ಕಿದ್ ಯಾವುದು ಕೂಡ ಇಲ್ಲ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ಪ್ಲಾನ್. ಅದಕ್ಕೆ ನಾನ್ ನಿಮ್ಗೆ ಹೇಳೋದು, ನಾನು ಏನಾದ್ರು ಒಂದು ದಾರಿ ಹುಡ್ಕಕ್ಕೆ ಹೇಳಿದೀನಿ ಆಫೀಸರ್. ಅವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಬೇರೆ ಲೀಗಲ್ ಆಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮ್ಮನೆ ತೊಂದರೆ ಆಗಿ ನನಗೂ ತೊಂದರೆ ಆಗೋದು, ನಿಮ್ಗೂ ತೊಂದರೆ ಆಗೋದು, ಇವೆಲ್ಲ ಕೂಡ ಆಗೋದು ಬೇಡ ಅಂತ ಹೇಳಿ ಸೊ ಅದಕ್ಕೆ ಏನೋ ಒಂದು ದಾರಿ ಹುಡುಕ್ಬೇಕು ಅಂತ ಇದ್ದೀವಿ. ಆದ್ರೆ ನೀವು ಎಲ್ಲರೂ ಒಂದು ಅಂಡರ್ಟೇಕಿಂಗು ಕೊಡಬೇಕು. ನಾವು ಮುಂದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲದವ್ರಿಗೆ ನಾವು ಅದಕ್ಕೆ ಬರುವುದಿಲ್ಲ, ದುಡ್ಡು ಕಟ್ಟಕ್ಕೆ ಹೋಗುದಿಲ್ಲ ಅಂತ ಫಸ್ಟ್ ನೀವು ಜವಾಬ್ದಾರಿ ತಗೋಬೇಕು. ನಿಮ್ಗೂ ಹೇಳ್ತಾ ಇದ್ದೀನಿ, ನಾನು ಕುಡಿಯೋ ನೀರಿನ ವಿಚಾರಕ್ಕೂ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದಲ್ಲಿ ಹಳ್ಳಿಗಳಲ್ಲಿ ಆಯ್ತು ಅದೊಂಥರ ಬೇರೆ ವ್ಯವಸ್ಥೆ ಇರ್ತದೆ. ಹಳ್ಳಿಗಳಲ್ಲಿ ನಾನು ಅದನ್ನ ಒಪ್ಕೊಳ್ತೀನಿ. ಬಟ್ ಅವ್ರಿಗೂ ಕೂಡ ಎಷ್ಟು ದಿನ ಆಗಿರಕ್ಕಾಗ್ತದೆ? ಈಗ ಮೊದಲು ಖಾತೆ ಇರ್ಲಿಲ್ಲ, ಈಗ ಖಾತೆ ಮಾಡ್ತಾ ಇದೀವಿ. ಪೋಡಿ ಇರ್ಲಿಲ್ಲ, ಪೋಡಿ ಮಾಡ್ತಾ ಇದೀವಿ. ಸುಮ್ಮನೆ ಯಾವ್ದೋ ಜಮೀನಲ್ಲಿ ಯಾರೋ ಕೂತ್ಕೊಳ್ಳೋದು, ಆ ಕೆಲಸ ಎಲ್ಲ ನಡೀತಾ ಇತ್ತು. ಈಗ ಹಿಂದೆ ಎ ಖಾತಾ, ಬಿ ಖಾತಾ ಅಂತ ಬೇರೆ ಮಾಡೋದು. ಎ ಖಾತಾ ಒಂಥರ, ಬಿ ಖಾತಾ ಒಂಥರ ಅಂತ. ಯಾರಿಗೂ ಅದು ಲೆಕ್ಕ ಇರಲಿಲ್ಲ, ಟ್ಯಾಕ್ಸ್ ಕಟ್ಟಿರಲಿಲ್ಲ, ಏನು ಮಾಡ್ತಿಲ್ಲ. ಈಗೆಲ್ಲ ಬೆಂಗಳೂರಲ್ಲಿ ಎಲ್ಲರೂ ಕೂಡ ಗಾಡಿ ದಟ್ಟಣೆ ಯಾವುದು ಹೊಡೆಯಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಬಹಳ ದೊಡ್ಡ ಸಮಸ್ಯೆ ಇದೆ, ನಿಮ್ಗೆ ಎಲ್ಲ ಗೊತ್ತಿರುವಂತ ವಿಚಾರ. ಆಮೇಲೆ 30-40 ಸೈಟ್ BDA ಸೈಟ್, ಬೇರೆ ಸೈಟ್ ಇರ್ಲಿ, BDA ಸೈಟ್ ಅಲ್ಲಿ 6 ಫ್ಲೋರ್ 7 ಫ್ಲೋರ್ ಕಟ್ತಾರೆ. ಎಲ್ಲ ಹಿಂಗ್ ವಾಲಾಡ್ತವೆ ಎಲ್ಲ ಮನೆಗಳೆಲ್ಲ. 6 ಫ್ಲೋರ್ 7 ಫ್ಲೋರ್ ಕಟ್ತಾರೆ. ಮೊನ್ನೆ ಎಲ್ಲ ನಾನು ನೋಡಿದ್ದೀನಿ. ಎಲ್ಲಿ 6 ಫ್ಲೋರ್ 7 ಫ್ಲೋರ್ 30-40 ಸೈಟ್ ಕಟ್ರೆ ಏನಾಗ್ಬೇಕು ಪರಿಸ್ಥಿತಿ? 1+1 ಅವಕಾಶ ಇರೋದು. 1+1 ಅವಕಾಶ ಇದೆ ಅಲ್ಲ, 1+1 ಅವಕಾಶ ಇದೆ 30-40ಗೆ. 60-40ಗೆ ಇನ್ನೊಂದು 1 ಫ್ಲೋರ್ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಸೆಟ್ ಬ್ಯಾಕ್ ಬಿಡಬೇಕು. ಅದನ್ನು ಯಾವ ರೀತಿ ರಿಲ್ಯಾಕ್ಸೇಷನ್ ಏನಾದ್ರು ಮಾಡಕ್ ಸಾಧ್ಯನಾ ಅನ್ನೋದು ಕೂಡ ಯೋಚನೆ ಮಾಡ್ತೀನಿ. ಹಂಗಂತ ನಾನು ಕೆಳಗಡೆ 3 ಫ್ಲೋರ್ 2 ಫ್ಲೋರ್ ಕೊಟ್ಬಿಟ್ಟು ತಿರ್ಗಾ ಒಳಗಡೆಯಿಂದನೇ ಲೈನ್ ಎಳ್ಕೊಂಡ್ಬಿಟ್ರೆ ಆಗ ನೀವೆಲ್ಲ ಈಚೆ ಬಂದ್ಬಿಟ್ಟಿರ್ತೀರಿ. ಕರೆಂಟ್ ಕೊಟ್ಬಿಟ್ಟಿರ್ತೀರಿ, ಹೊರಟೋಗಿರ್ತೀರಿ. ನಿಮ್ ಕೆಲಸ 2 ಫ್ಲೋರ್ ಕೊಟ್ಟಿದ್ದೀವಿ ಅಂತ ಹೊರಟೋಗಿರ್ತೀರಿ. ಅವ್ನು 6 ಫ್ಲೋರ್ ಹೇಳ್ಕೊತಾನೆ. ತಿರ್ಗಾ ನಿಮ್ಮ ಶಿಷ್ಯನೇ ಯಾವನೊಬ್ಬ ಬಂದು ಹೇಳ್ಕೊಟ್ಟು ಮೇಲ್ಗಡೆ ಗಂಟೆ ಕೆಲಸ ಮಾಡ್ತಾರೆ. ಹಿಂಗಾಗ್ಬೇಕು. ನಮ್ಗೆ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ಬೆಂಗಳೂರಿನ ವಿಪರೀತ ಬೆಳೀತಾ ಇರ್ತದೆ. ಈಗ ನೋಡಿ ಟ್ರಾಫಿಕ್, ಈಗೆಲ್ಲ ಇರ್ಲು ಹೋದ್ರು ಎಲ್ಲ ಕಡೆ 1,20 ಲಕ್ಷ ಗಾಡಿಗಳು ಬೆಂಗಳೂರು ನಗರದಲ್ಲಿ ಓಡಾಡ್ತಾ ಇದೆ. ಯಾವ ರೋಡನ್ನು ಅಗಲ ಮಾಡಕ್ಕಾಗಲ್ಲ. ಈ ರೋಡ್ ಎದುರುಗಡೆ ರೋಡ್ ಅಗಲ ಮಾಡಕ್ಕಾಗಿತ್ತ? ಮಾಡಕ್ಕೆ ಆಗಲ್ಲ. ಈಗೆಲ್ಲ ನೀವೆಲ್ಲ ಗಾಡಿ ತಂದು ನಿಲ್ಸಿದಿರ, ಎಲ್ಲ ಸುತ್ತಮುತ್ತಲೆಲ್ಲ ಬೈತಾ. ಈಗ ಮೊದಲು ನಾನು ಇದೇ ಮನೆಗೆ ಒಂದು 35 ವರ್ಷದಿಂದ ಬಂದು ಕೂತಿದ್ದೆ ಬಂಗಾರಪ್ಪ. ಇದು ಆಗಿದ್ದ ಓಡಾಟನೇ ಬೇರೆ, ಈಗ ಪ್ರತಿ ವರ್ಷ ಜನಸಂಖ್ಯೆ ಆಗ್ತಾ ಇರೋದೇ ಬೇರೆ. ಈ ತರ ಎಲ್ಲ ಪರಿಸ್ಥಿತಿ ಇದೆ. ಹಂಗೆ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಸಹಕಾರ ಕೊಡಿ.
ನಾನು ಇದಕ್ಕೊಂದು ದಾರಿ ಹುಡುಕಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ. ಅವರು ಒಂದು 5-6 ದಿನ ಟೈಮ್ ಕೇಳಿದ್ದಾರೆ. ಮೊನ್ನೆ ಎಷ್ಟು 3 ದಿನ ಆಯ್ತು, 4 ದಿನ 3 ದಿನ ಆಯ್ತು ಕೂತ್ಕೊಂಡು ಸಪ್ರೇಟ್ ಆಗಿ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲರನ್ನೂ ಕರೆಸಿದ್ದೆ. ನಿಮ್ಮ ಇಲಾಖೆಯವ್ರನ್ನೂ ಕರೆಸಿದ್ದೆ, ಬೆಸ್ಕಾಂ ಅವ್ರನ್ನೂ ಕರೆಸಿದ್ದೆ, BD ಅವ್ರನ್ನೂ ಕರೆಸಿದ್ದೆ, BBMP ಅವ್ರನ್ನೂ ಕರೆಸಿದ್ದೆ, ಟೌನ್ ಪ್ಲಾನಿಂಗ್ ಅವ್ರನ್ನೂ ಕರೆಸಿದ್ದೆ, ಎಲ್ಲರನ್ನೂ ಕರೆಸಿದ್ದೆ. ಅದಕ್ಕೇನು ಮಾಡ್ಬೋದು ಸಾಧ್ಯ ಅಂತೇಳಿ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಏನಾದ್ರು ಅವ್ರ ವಿಶ್ವಾಸದ ಕೊಡುಗೆ ತಗೋ ಅಂತ ಹೇಳಿ ಕೊನೆಗೆ ಅವರು ಕೋರ್ಟ್ ಅವರು ನನಗೆ ಹಾಕಿ ಕೊನೆಗೆ ನನ್ನ ಜೈಲ್ ಕಳಿಸಿದ್ರೆ ಏನ್ ಮಾಡೋದು? ಈಗಾಗಲೇ ಅನುಭವಿಸಿದ್ದಾಗಿದೆ. ನಾನು ಏನಿಲ್ಲದೆ ಬಿಜೆಪಿ ಕಾಲದಲ್ಲಿ ಎಲ್ಲ ಅನುಭವಿಸೆಲ್ಲ ಆಗಿದೆ. ಇದು ಬಂದಿರೋದೇ ಬಿಜೆಪಿ ಅವ್ರ ಮೇಲೆ ಅಂತ ನಾನು ಹೇಳೋದಿಲ್ಲ. ಕೋರ್ಟ್ ಇಂದ ಇದು ಬಂದಿದೆ. ಕೋರ್ಟ್ ಇದನ್ನ ಹೆಂಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಒಂದು ದಾರಿ ಹುಡುಕ್ಬೇಕು. ನೀವೇ ಇದನ್ನ ಜಜ್ಮೆಂಟ್ ಕಾಪಿ ಎಲ್ಲ ಕೊಟ್ಟಿದ್ದೀರಿ. ಇದಕ್ಕೊಂದು ಉಪಾಯವಾದ ದಾರಿ ಹುಡುಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನಂತೂ ಪಾಪ ನಿಮ್ಗೆ ಸಹಾಯ ಆದ್ರೆ ಮುಂದಕ್ಕೆ ಇದಕ್ಕೆ ನೀವು ಎನ್ಕರೇಜ್ಮೆಂಟ್ ಮಾಡಕ್ ಹೋಗ್ಬೇಡಿ. ಇದು ನಿಮ್ ಜವಾಬ್ದಾರಿ ತಗೊಳ್ಳೋದಾದ್ರೆ ಇದಕ್ಕೊಂದು ಉಪಾಯ ಕಂಡುಹಿಡಿತೀನಿ. ಮುಂದಕ್ಕೆ ನೀವೇ ಹೇಳ್ಬೇಕು ಎಲ್ಲರಿಗೂ, ಆಗೋದಿಲ್ಲ ರೀ ಲೈಸೆನ್ಸ್ ತಗೊಳ್ಳಿ, ಯಾಕೆ ಕನ್ವರ್ಷನ್ ಮಾಡ್ಕೊಡ್ತೀವಿ. ಒಂದು ಗುಂಟೆನೇ ಇರ್ಲಿ ಕನ್ವರ್ಷನ್ ಮಾಡ್ಕೊಡ್ತೀವಿ, ಒಂದೇ ಗುಂಟೆ ಇರ್ಲಿ ಕನ್ವರ್ಷನ್ ಮಾಡ್ಕೊಡೋಣ, ಏನ್ ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಕನ್ವರ್ಷನ್ ಮಾಡ್ಕೊಡ್ಬಾರ್ದು ಅಂತಿಲ್ಲ. ಒಂದು ಪ್ಲಾನ್, ಈಗ ಒಂದು ನಂಬಿಕೆ ನಕ್ಷೆ ಅಂತ ಮಾಡಿದ್ದೀನಿ. ಯಾರು ಮನೆ ಬಾಗಿಲಿಗೆ ನಮ್ಮ ಆಫೀಸರ್ಗಳು ಹೋಗಿ ಲಂಚ ಕೊಡೋದು ಮಾಡೋದು ಬೇಡ. ಯಾರೋ ಒಬ್ಬ ಇಂಜಿನಿಯರ್ ಇಟ್ಕೊಂಡ್ರೆ ಅವನು ಪ್ಲಾನ್ ಹಾಕಿದ್ರೆ ನಂಬಿಕೆ ನಕ್ಷೆ ಅಂತ ಅಂದ್ಬಿಟ್ಟು ಈಗಾಗಲೇ ಶುರು ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ, ಇಡೀ ರಾಜ್ಯದಲ್ಲಿ ಮಾಡಿದ್ದೀನಿ. ಆಮೇಲೆ ಎಲ್ಲ ದಾಖಲೆಗಳೆಲ್ಲ ಎಲ್ಲ ತಿದ್ಬಿಡ್ತಾ ಇದ್ರು. ಅದಕ್ಕೆ ಇಡೀ ಬೆಂಗಳೂರು ನಗರದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಖಾತೆಗಳನ್ನ ತಪ್ಪಿಸೋಂತ ಕೆಲಸ ಮಾಡ್ತಾ ಇದ್ದೀವಿ. 25 ಲಕ್ಷ ಈಗ ಆಸ್ತಿ ಇದೆ. ಎಲ್ಲರಿಗೂ ಅವ್ರ ಮನೆ ಬಾಗಿಲಿಗೆ ಅವ್ರ ಫೋಟೋ, ಮನೆ ಫೋಟೋ, ಅವ್ರ ಫೋಟೋ ಹಾಕ್ಬಿಟ್ಟು ಒಂದು ಸ್ಕೆಚ್ ಹಾಕ್ಬಿಟ್ಟು ಇಷ್ಟು ಅಡಿಲಿದ್ದಾರೆ, ಇಷ್ಟು ಅಡಿ ದಾಖಲೆ ಇದೆ ಅಂತ ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆನೆ ಈ ಖಾತೆನ ಕೊಟ್ಬಿಡ್ತಾ ಇದೀವಿ. ಪುಕ್ಸಟ್ಟೆ ಅವ್ರ ಕಾಸು ಕೊಡಂಗಿಲ್ಲ, ಕರಿಮಣ್ಣು ಕೊಡಂಗಿಲ್ಲ, ಲಂಚ ಕೊಡಂಗಿಲ್ಲ, ತಿರುಗಂಗಿಲ್ಲ, ಏನಿಲ್ಲ. ಆ ರೀತಿ ಎಲ್ಲರಿಗೂ ಕೂಡ ಕೊಡ್ತಾ ಇದೀನಿ. ಪಾಪ ಎಷ್ಟೋ ಜನಕ್ಕೆ ಅವ್ರ ಹೆಸರು ದಾಖಲೆಗಳೇ ಇಲ್ಲ, ಯಾವ್ದೋ ಕಾಲದಲ್ಲಿ ಬಂದಿದ್ದಾರೆ, ನೋಡ್ಕೊಳ್ಳಿಲ್ಲ, ಪಾಂಡಿಲ್ಲ, ಏನೇನಾಗಿದೆ ಎಲ್ಲರಿಗೂ ಕೂಡ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಕ್ಲಿಯರ್ ಆಗಿರೋ ಅದಾಗತ್ ಬರ್ತದೆ. ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಬಗೆಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದೀವಿ. ಸೊ ಹಂಗೆ ಈ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಮೊನ್ನೆ ಎಲ್ಲ ಎಕ್ಸಾಮ್ಷನ್ ಕೊಟ್ಟೆ. ನಾನು 1 ಟೈಮ್ ಸೆಟಲ್ಮೆಂಟ್ ಕೊಟ್ಟೆ. ಬೇಕಾದಷ್ಟನ್ನೆಲ್ಲ ಕಟ್ಕೊಂಡ್ರು, ಎಲ್ಲ ಮಾಡಿದ್ರು. ಈಗ ರೈತರುಗಳು ಅಷ್ಟೇ, ವಿದ್ಯುತ್ ಶಕ್ತಿ ಹಿಂದೆ ನನ್ನ ಕಾಲದಲ್ಲಿ ಸುಮಾರು 4,000 ಜನಕ್ಕೆ IP ಕಲೆಕ್ಷನ್ ನಾನು ರೆಗ್ಯುಲೈಸ್ ಮಾಡಿಲ್ವೇನ್ರಿ? ನಾನು ಎಲ್ಲ ನೀವೇ ಮಾಡಿದ್ರಿ. ತಿರ್ಗಾ ಅದು ಹೋಯ್ತಾನೆ ಇದೆ, ಲೆಕ್ಕಕ್ಕೆ ಇಲ್ಲ. ಆಮೇಲೆ ನಿಮ್ ಕಡಿಮೆನ ಇದನ್ನ ಟ್ರಾನ್ಸ್ಮಿಷನ್ ಲಾಸ್ ಕಡಿಮೆ ಮಾಡಬೇಕು ಅಂತ ಒಂದೊಂದು ತಾಲೂಕಲ್ಲೇ 20 ಸೋಲಾರ್ ಆಗುತ್ತೆ, ಹಗಲೊತ್ತು ರೈತನ ಕೊಡಬೇಕು ಅಂತ 6 ಗಂಟೆಯಿಂದ 9 ಗಂಟೆ ಮಾಡ್ಬೋದು. ವಿದ್ಯುತ್ ಶಕ್ತಿ ಎಲ್ಲ ಕಟ್ಟಾಗ್ತಿತ್ತು ಆಗ. 2 ಗಂಟೆ 3 ಗಂಟೆ 5 ಗಂಟೆ ಕಟ್ಟಾಗಿ ಬಾಯಿ ಬಂದಂಗೆ ಬೈತಾ ಇದ್ರು. ಆಮೇಲೆ ಪಾವಗಡದಲ್ಲಿ ಮಾಡಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ, ಎಲ್ಲ ಮಾಡಿ ವಿಂಡ್ಗೆಲ್ಲ ಪರ್ಮಿಷನ್ ಕೊಟ್ಟು ಮಾಡಿ ಈಗೇನೋ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಬಂಕ್ ಮಾಡಿದೆ. ಟ್ರಾನ್ಸ್ಫಾರ್ಮರ್ ಬಂಕ್ ಮಾಡಿ ಪ್ರತಿ ತಾಲೂಕಲ್ಲೂ 2 ತಾಲೂಕಲ್ಲಿ ಸೇರಿಸಿ ರಿಪೇರ್ ಸೆಂಟರ್ಗಳು ಅಂತಾನು ಮಾಡಿದೆ. ಇವೆಲ್ಲ ಕೂಡ ಮಾಡಿದ್ದೀನಿ. ಎಲ್ಲ ಅವಕಾಶ ಸಿಕ್ಕಿದಾಗ ಮಾಡ್ತಾ ಇದ್ದೀನಿ. ರಿಪೇರಿ ಮಾಡಿದ್ದೀನಿ ಒಂದೊಂದೇ ಟ್ರಾನ್ಸ್ಫಾರ್ಮರ್. ಇದನ್ನ ಇಲ್ಲಾಂದ್ರೆ ನನಗೆ ನಮ್ಮ ಕನಕಪುರದಿಂದ ತರೋನಂತೆ ದೊಡ್ಡಬಳ್ಳಾಪುರದಲ್ಲಿ ರಿಪೇರಿ ಮಾಡೋದು, ಅಲ್ಲಿಂದ ಇಲ್ಲಿಗೂ ಲೆಕ್ಕ ಹಾಕೋದು, ಇಲ್ಲಿಂದ ಅಲ್ಲಿಗೂ ಲೆಕ್ಕ ಹಾಕೋದು. ಇವೆಲ್ಲ ಕೂಡ ಎಲ್ಲ ಬೋಗಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಾನು ಒಂದೊಂದು ತಾಲೂಕಲ್ಲೇ ಒಬ್ಬ ಡಿಪ್ಲೊಮಾ ಇಂಜಿನಿಯರ್ಗಳಿಗೆ ಕೊಡಬೇಕು ಅಂತೇಳಿ ಮಾಡಿಸಿ ಏನೋ ಸ್ವಲ್ಪ ಕಡಿಮೆ ಆಗಿದೆ. ಮುಂದಕ್ಕೆ ಕೆಲವು ಕಡೆಲ್ಲ HVDS ಶುರು ಮಾಡಿದ್ವಿ. ನೋಡೋಣ ಅದಕ್ಕೆ ಯಾವ್ದಾವ್ದು ಮಟ್ಟಕ್ಕೆ ಬರ್ತದೆ ಅಂತೇಳಿ. ಮುಂದಕ್ಕೆ ಬೇಕಿನ್ನ ಬೇಕಾದಷ್ಟು ಬೆಂಗಳೂರು ಬೆಳೀತಾನೆ ಇದೆ, ವಿದ್ಯುತ್ ಶಕ್ತಿ ಬೇಕಾಗಿದೆ. ಯಲಹಂಕದಲ್ಲೂ ಗ್ಯಾಸ್ ಸ್ಟೇಷನ್ ಕೂಡ ಮಾಡಿಸಿದ್ದೀನಿ ಎಮರ್ಜೆನ್ಸಿ ಬೆಂಗಳೂರಿಗೆ ಅಂತೇಳಿ. 340 ಮೆಗಾವ್ಯಾಟ್ 2,000 ಕೋಟಿ ರೂಪಾಯಿದು ಅದು ಕೂಡ ಮೊನ್ನೆ ತಾನೇ ಹೋಗಿ ಉದ್ಘಾಟನೆ ಹಿಂದೆ ನಾನು ಮಂತ್ರಿ ಇದ್ದಾಗ ಶುರು ಮಾಡಿಸಿದ್ದೆ. ಈಗ ತಿರ್ಗಿ ಅದನ್ನು ಮಾಡಿದ್ದೀವಿ. ಈಗ ಕೂಡ ಮುಂದಕ್ಕಿನ್ನ ಏನೇನೋ ಸ್ವಲ್ಪ ತರ್ತಾ ಇದ್ದೀವಿ. ಅದೆಲ್ಲ ಈಗೆಲ್ಲ ನಿಮ್ಮ ಹತ್ರ ಮಾತಾಡೋದು ಬೇಡ. ಆದರೆ ನಿಮ್ಗೆ ನಾನು ಹೇಳೋದು, ಮುಂದಕ್ಕೆ ಇದಕ್ಕೇನೋ ನೋಡೋಣ, ಏನು ಬೇಕೋ ಮಾಡೋಕ್ಕಾಗ್ತದೆ, ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನೀವೇ ಎಲ್ಲರಿಗೂ ಕೂಡ ಕನೆಕ್ಷನ್ ಫಸ್ಟ್ ನಿಮ್ಮ ಹತ್ರಕ್ಕೆ ಬರೋದು. ವೈರಿಂಗ್ ಇಡಕ್ಕೆ, ಬಿಲ್ಡಿಂಗ್ ಕಟ್ಟೋನು ವೈರಿಂಗ್ ಇಡಕ್ಕೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವು ಎಲ್ಲರಿಗೂ ಕಂಡೀಷನ್ ಹಾಕ್ಬೇಕು, ನೀವು ಪ್ಲಾನ್ ತಗೊಳ್ಳಿ ಅಂತ. ಪ್ಲಾನ್ ತಗೊಳಕ್ಕೂ ಈಸಿ ಮಾಡೋಣ. ಏನ್ ಪ್ಲಾನ್ ತಗೊಳಕ್ಕೂ ಏನ್ ಈಸಿ ಮಾಡೋಣ, ಅದಕ್ಕೇನು ಏನ್ ಬೇಕು ಮಾಡೋಣ, ಅದಕ್ಕೇನು ಬೇಕು. ಹಂಗಂತ ನಾವು ಜಾಸ್ತಿ ಈ ಸ್ಲಮ್ನ ಎನ್ಕರೇಜ್ ಮಾಡಬಾರ್ದು.
ಕಟ್ಕೊಳ್ಳಿ ಹೇಳಿ, ಸರ್ಕಾರದಿಂದ ದುಡ್ಡು ಕೊಡ್ತೀವಲ್ಲ, ಕಟ್ಕೊಳ್ಳಿ. ಅವ್ರ ಕಡೆನೂ ಒಂದಷ್ಟು ಹಾಕ್ಬಿಟ್ಟು ನಾವು ಒಂದಷ್ಟು ಸರ್ಕಾರದಿಂದ ಕೊಡ್ತೀವಲ್ಲ ದುಡ್ಡು ಹಾಕ್ಕೊಟ್ಟು ಒಳ್ಳೆ ಮನೆನೇ RCC ಮನೆನೇ ಕಟ್ಕೊಳ್ಳಿ. ಅವ್ರು ಯಾರು ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿರ್ಲಿ ಜನ, ಅದಕ್ಕೆ ನಮ್ಗೇನು ತಗರಲ್ಲೇನಿಲ್ಲ. ಜನಕ್ಕೆ ಒಳ್ಳೇದಾಗಬೇಕು ಅಂತಾನೆ ಈಗ ನಾವು ಒಂದು ಕುಟುಂಬಕ್ಕೆ 5,000 ರೂಪಾಯಿ ಹೆಚ್ಚಿಗೆ ಬರ್ತಾ ಇದೆಯಲ್ಲ. ಈಗ 2,000 ರೂಪಾಯಿ ಮನೇಲಿ ಬರ್ತಾ ಇದೆ. 200 ಯೂನಿಟ್ ವರೆಗೂ ಕರೆಂಟ್ ಫ್ರೀ ಕೊಡ್ತಾ ಇದೀವಿ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದೆ. ಕಟ್ಕೊಂಡು ಆಗಲಿ ಆಯ್ತು. ಆಮೇಲೆ ಒಂದು 3-4 ದಿನ ಆದ್ಮೇಲೆ ಅದನ್ನ ಬಂದು ಭೇಟಿ ಮಾಡಿ. 1ನೇ ತಾರೀಕು ಆದ್ಮೇಲೆ 1ನೇ ತಾರೀಕು ಬೇಡ, 1ನೇ ತಾರೀಕು ಆದ್ಮೇಲೆ ಒಂದು 4 ಜನ ಬಂದು ಭೇಟಿ ಮಾಡಿ. ನಿಮ್ಮಲ್ಲಿ ಏನಾದ್ರು ಸಲಹೆ ಇದ್ರು ಕೊಡಿ. ಇದೆ ಸರ್, ನಮ್ದು ಸಲಹೆ ಏನಂದ್ರೆ ಸರ್, ಈಗಾಗಲೇ ನಾವು ಒಂದು 10 ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೀವಿ ಸರ್. ಈ ಆದೇಶವನ್ನ ಯಾವ ರಾಜ್ಯನೂ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್. ಈ ಆದೇಶನ ಯಾವುದನ್ನು ಇನ್ಕ್ಲೂಡಿಂಗ್ ಏನಂದ್ರೆ ಸರ್, UP ಗೌರ್ಮೆಂಟಲ್ಲಿ ಆಗಿರೋದು ಇದು. UP ಸ್ಟೇಟ್ ಅಲ್ಲಿ ಇದರ ಒಂದು ಆದೇಶದ ಚರ್ಚೆ ಆಗಿರೋದು ಸರ್. ಆ UP ಅವರೇ ಅದನ್ನ ಜಾರಿ ಮಾಡಿಲ್ಲ ಸರ್. ಹಾಗೆ ಅದನ್ನ ನಾವು ಜಾರಿ ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಸರ್. ನಮ್ಮಲ್ಲೂ ನೀವು ಹೇಳ್ದಂಗೆ ನಮ್ಮಲ್ಲೂ ಬದಲಾವಣೆ ಆಗಬೇಕು. ನಾವು ಮುಂದೊಂದು ದಿನ ನಮ್ದು ಒಂದು ಸಿಟಿ ಸಿಂಗಾಪುರ್ ಥರ ಆಗಬೇಕು ಅನ್ನೋದಾದರೆ ಈ ಆದೇಶಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಸರ್. ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಆದರೆ ಈ ಆದೇಶ ಬಂದ ಇಂದು ದಿನ ಒಂದು ಆದೇಶ ಇತ್ತು ಸರ್, ನೀವು ಒಂದು ಆರ್ಕಿಟೆಕ್ಟ್ ಪ್ಲಾನ್ ಕೊಡಿ, ಅಡ್ರೆಸ್ ಪ್ರೂಫ್ ಕೊಡಿ, ಕರೆಂಟ್ ಕೊಡ್ತೀವಿ ಅಂತ KRC ಅವ್ರದ್ದೇ ಆದೇಶ ಇತ್ತು ಸರ್. ಅದರಿಂದ ಹಲವಾರು ಗ್ರಾಹಕರು ಮನೆಗಳನ್ನು ಕಟ್ಬಿಟ್ಟಿದ್ದಾರೆ. ತಾವು ಅದನ್ನೆಲ್ಲ ಪರಿಶೀಲಿಸಿ, ಯಾಕಂದರೆ ಅಷ್ಟು ಗ್ರಾಹಕರಿಗೆ ತುಂಬ ವೈಲೇಷನ್ ಆಗಿರೋರಿಗೆ ನೀವು ಕ್ರಮ ಕೈಗೊಂಡಿ ಸರ್. ನಾವು ಬೇಡ ಅಂತ ಹೇಳಲ್ಲ. ಯಾಕಂದರೆ ನೀವು ಹೇಳ್ದಂಗೆ 30-40 6th ಫ್ಲೋರ್ ಇದು ಮನೆ ಬರ್ತದೆ. ಇತ್ತೀಚೆಗೆ ಬೆಂಗಳೂರಲ್ಲಿ 2 ಇನ್ಸಿಡೆಂಟ್ಗಳು ಆಯಿತು. ತಾವುಗಳು ಭೇಟಿ ಕೊಟ್ಟಿದ್ರಿ. ನಿಮ್ಮ ಒಂದು ಆಲೋಚನೆಗಳು, ಯಾಕಂದರೆ ನಮ್ಮ ಆಲೋಚನೆ ಇನ್ನೂ 50 ವರ್ಷ ಇಟ್ಟು ಆಲೋಚನೆ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದಕ್ಕೆ ನಮ್ಮ ಸ್ವಾಗತ ಇದೆ ಸರ್. ಅದರಿಂದ ಏನು ಹಿಂದೆ ಆಗೋಗಿದೆ ಅವಕ್ಕೆ ತಾವು ಒಂದು ಪರ್ಮಿಷನ್ ನೀಡೋ ಮುಖಾಂತರ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್. ನೀವೆಲ್ಲ ಫಸ್ಟ್ ಹೇಳ್ಬೇಕು. ಖಂಡಿತ ಸರ್. ಮುಂದೆ ನಾವೇನು ಇವತ್ತು ಸಭೆಗಳಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ರೋಡು, ಅಲ್ಲಿ ಮನೆಗಳು ಅಂತ ಹೇಳ್ತೀವಿ. ನಾವು ನಮ್ಮ ಕಾನೂನುಗಳನ್ನ ನಾವು ಪಾಲನೆ ಮಾಡಲ್ಲ. ಇವತ್ತೇನು ನಾವು ಏನೋ ಸಣ್ಣ ಹಣಕ್ಕೆ ನಾವು ಯೋಚನೆ ಮಾಡ್ತೀವಿ. 50 ವರ್ಷಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಪಾರ್ಕಿಂಗ್ ವ್ಯವಸ್ಥೆ, ನೀರು, ಆಕ್ಸಿಜನ್ ಪ್ರತಿಯೊಂದು ತೊಂದರೆ ಆಗ್ತದೆ ಅನ್ನೋದನ್ನ ನಾವು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಇವತ್ತಿನ ಗಳಿಗೆಗೆ ಅಷ್ಟೇ ನಾವು ಯೋಚನೆ ಮಾಡ್ತಾ ಇದೀವಿ. 50 ವರ್ಷಕ್ಕೆ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ಒಂದು ರೋಡ್ಗೆ ಇಷ್ಟೇ ನೀರು, ಇಷ್ಟೇ ಅನ್ನೋದನ್ನ ವ್ಯವಸ್ಥೆ ಪೈಪನ್ನು ಹಾಕಿರ್ತಾರೆ ಸರ್. ಈಗ ಆಯ್ತು ನೋಡಿ, ಈ ಫ್ರೀಡಂ ಪಾರ್ಕ್ ಪಕ್ಕ ನಾವು ಅದನ್ನ ಜೈಲು ತೆಗೆದಲ್ಲೆಲ್ಲ ಹಾಕ್ತೇವೆ. ಫ್ರೀಡಂ ಪಾರ್ಕ್ ಜಾಗ ಕೊಟ್ಟು ಮತ್ತು ವಿಧಾನಸೌಧ ಮೂಲ ಕೂತಿದ್ವಿ, ಅಲ್ಲಿ ಹಾಕಿದ ಪಕ್ಕ ಕಾರ್ ಪಾರ್ಕಿಂಗ್ ಇರ್ಲಿ ಅಂತೇಳಿ ಒಂದ್ ದೊಡ್ಡ ಜಾಗನೇ ಕಟ್ಟಿತ್ತು. ಗಾಂಧಿನಗರದಲ್ಲಿರೋರೆಲ್ಲ ರೋಡಲ್ಲಿ ನಿಲ್ಸಲ್ಲ, ಒಬ್ರು ಒಳಗಡೆ ನಿಲ್ಸಲ್ಲ. ಅವನ್ ಬಂದು ವಿಷ ಕುಡಿಯೋದೊಂದು ಬಾಕಿ, ಅವನು ಪಾರ್ಕಿಂಗ್ ತಗೊಂಡಿರೋದು. ಯಾರು ಹೋಗಲ್ರಿ ಒಂದು ಮಣ್ಣ ಹಾಕಿದ್ದವನು ಅವನು ಟೆಂಡರ್ ಬೇರೆ ತಗೊಂಡ್ಬಿಟ್ಟು 9 ಸತಿ ಕರ್ದವ್. ಆಮೇಲೆ ಅವ್ನು ಯಾರೋ ಮಂಡಿದಂತ ಪಾಪ ಹುಡುಗ ಬಂದ್ಬಿಟ್ಟು ತಗೊಂಡ್ಬಿಟ್ಟು ಅವನು. ಈಗ ಇಂಜಿನಿಯರ್ ಹೋದ್ರೆ ನಿಮ್ ಕಮಿಷನರ್ ಕರೆಯೋ ಅವನ್ ಕರೆಯೋ. ಆಮೇಲೆ ಇದು ಪ್ರೊಟೆಸ್ಟ್ ಹೋಯ್ತಾರಲ್ಲ, ಅಲ್ಲಿ ಧರಣ ಮಾಡಕ್ಕೆ ಹೋರಾಟ ಮಾಡ್ತಾರೆ. ಅವರು ಎಲ್ಲ ಕಿತ್ತಾಕ್ತಾರೆ, ರೋಡಲ್ಲಿ ನಿಲ್ತಾರಂತೆ. ಹೆಂಗೆ ಆಗ್ಬೋದು ಈ ತರ ಆದ್ರೆ? ಕಾರ್ ಪಾರ್ಕಿಂಗ್ ಕಟ್ಟಕ್ಕೆ ಏನೋ ಒಂದು 20 ರೂಪಾಯಿ ಚಾರ್ಜ್ ಮಾಡ್ತಾನ, 20 ರೂಪಾಯಿ ಚಾರ್ಜ್ ಮಾಡ್ತಾನೆ. 15 ರೂಪಾಯಿ ಯಾರು ಅವ್ನು ಕಟ್ಟ ಅಲ್ಲಿಂದ ಬರೋಷ್ಟಕ್ಕೆ 150 ಬಂಡವಾಳ ಹಾಕಿರ್ತಾನೆ. ಇಲ್ಲ ಅವ್ನು ಗಾಡಿ ಸುರಕ್ಷಿತವಾಗಿರಕ್ಕೆ 20 ರೂಪಾಯಿ ಕೊಡಲ್ಲ. ಹೆಂಗ್ ಮಾಡೋದು ನಾವು? ಹಿಂಗೆ ನಾಗರಿಕರಿಗೆ ಆಗ್ಬಿಟ್ರೆ ಏನ್ ಮಾಡೋದು? ಹೆಂಗೆ? ಆಮೇಲೆ ಕಸ ತರ್ತಾರೆ, ಯಾರು ಲಾರಿ ತರ್ತಾರೆ, ಇದು ತಗೊಂಡೋಗ್ತಾರೆ ಲಾರಿಗಳು. ಅವ್ರು ತೆಗೆದ್ಬಿಟ್ಟು ಯಾರು ಇಲ್ಲ ಅಂತಂದ್ರೆ ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಅಲ್ಲೇ ಕೂಡಿಸ್ಬಿಟ್ಟು ಮೇನ್ ರೋಡ್ ಅಲ್ಲಿ ಹಾಕ್ತಾರೆ. ಇವತ್ತು ನೋಡಿ ಆ ಟೈಮ್ಸ್ ಆಗ್ಬಿಟ್ಟು ನೋಡಿ ನನಗೆ ಮುಗಿದವ್ರೆ ಜನ. ಆಮೇಲೆ ಡೆಲ್ಲಿಯಿಂದ ಬೇರೆ ನನಗೆ ಫೋನ್ ಮಾಡಿ ಮುಗಿದ್ರು. ಎಲ್ಲ ಬಹಳ ಕಷ್ಟ ಇದೆ. ಏನ್ ಮಾಡ್ತೀವಿ? ಇಲ್ಲ ಸರ್, ಒಂದು ಕ್ರಾಂತಿಕಾರಿ ಘಟನೆಗಳಾದಾಗ ಕೆಲವೊಂದು ಟೀಕೆಗಳು ಬರ್ತದೆ ಸರ್. ಆದ್ರೆ ನೀವು ಒಳ್ಳೆ ಸ್ಟೆಪ್ ತಗೋತಾ ಇದ್ದೀರಾ ಸರ್. ಬೆಂಗಳೂರು ವ್ಯಾಪ್ತಿಯಲ್ಲಿ ಒಳ್ಳೆ ಸ್ಟೆಪ್. ಅದಕ್ಕೆ ಕೆಲವೊಂದು ವಿರೋಧಗಳು ಆಗ್ತದೆ. ಅದು
ಅದು ಒಳ್ಳೇದಾದಾಗ ಅದು ಅರ್ಥ ಆಗ್ತದೆ ಈಗ ಸರ್. ನಾನು ಯಾಕೆ ಮಾಡ್ತೀನಿ, ಯಾವ ಬಿಲ್ಡಿಂಗ್ ಹೊಡೆದಿನಿ ಹೇಳು, ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಅಲ್ಲಿಗಂಟ ಯಾವ ಬಿಲ್ಡಿಂಗ್ ಹೊಡೆದಿನಿ ನೀನು ಹೇಳು. ವಿಲ್ಸನ್ ಮ್ಯಾನರ್ ಹೊಡಿಲೋ, ಅಲ್ಲ ಹೊಡೆಯಕ್ಕೆ ಹೋದ್ರೆ ನಿಮಗೆ ನೆಮ್ಮದಿ ಹೋಯ್ತದಲ್ಲ ಸರ್, ನಿಮಗೆ ಬಿಡಲ್ಲ ಸರ್. ಈ ಗಾಡಿಗಳೆಲ್ಲ ಎಲ್ಲ ಒಂದಕ್ಕೆ ಹೋಗ್ಕೊಂಡ ಗಂಡಗೊಂದು ಹೆಂಡತಿಗೊಂದು ಮಕ್ಕಳು 3 ಮಕ್ಕಳು ಗಾಡಿ. ಪ್ರಾರಂಭದಿಂದ BBMP ಅವರು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಕಟ್ಟ ಮುಂಚೆನೇ ಹೇಳ್ಬೇಕು ಅವ್ರಿಗೆ. BBMP ಅವರು ಪರ್ಮಿಷನ್ ಕೊಡ್ತಾರೆ. ಕನ್ನಡ ಕಟ್ಟ ಪಾರ್ಕಿಂಗ್ ಇದ್ರೆ ಗಾಡಿ ತಗೋಬೇಕಂತ. ಪಾರ್ಕಿಂಗ್ ಇದ್ರೆ ಗಾಡಿ ತಗೋಬೇಕು. ಆರ್ತಿಂಗ್ ಇದ್ರೆ ಗಾಡಿ ಏನು ಮಾಡ್ತಾ ಇದ್ದಾರೆ ಬೇರೆ ವಿಚಾರ. ಹಿಂಗೆ ಮಾಡ್ತೀರಿ, ಲೋನ್ ಎಲ್ಲರೂ ಕೊಟ್ಬಿಡ್ತಾರಲ್ಲ, ನೀವು ಚೆಕ್ ಕೊಟ್ಟರು ಸಾಕು, ಕ್ರೆಡಿಟ್ ಕಾರ್ಡಲ್ಲಿ ಲೋನ್ ಕೊಡ್ತಾರೆ. ಅವ್ರ ಗಾಡಿ ಸೇಲ್ ಆಗಬೇಕು, ಅದಕ್ಕೆಲ್ಲ ಸಾಲ ಪಾಲ ಕಟ್ಟಪ್ಪ ಕೊಡಿ, ₹1 ಕೊಡಬೇಡಿ. ಕೆಲವರಿಗೆ ಹಂಗೆ ವೆಹಿಕಲ್ ಕೊಡ್ತೀವಿ, ಪರಿಸ್ಥಿತಿ ನೋಡ್ಬೇಕು. ಡೌನ್ ಪೇಮೆಂಟ್ ಇಂದ ಕೊಡಕ್ಕೆ ಇಲ್ಲ ಸರ್, ಈಗ ನೀವು ಒಂದು ಒಳ್ಳೆ ಗೋಲ್ಡನ್ ಸ್ಟೆಪ್ ಇಟ್ಟಿದ್ದೀರಾ ಸರ್ BBMP ವ್ಯಾಪ್ತಿಲಿ. ಇನ್ನೂ 3 ಇಯರ್ಸ್ ಇದೆ ಸರ್, ಖಂಡಿತವಾಗಲೂ ಅದು ಒಂದು ಒಳ್ಳೆ ರಿಸಲ್ಟ್ ಸಿಗ್ತದೆ ಸರ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾರೇ ಆಗಲಿ, ಇಡೀ ಬರೀ ಬೆಂಗಳೂರು ಮಾತ್ರ, ಇಡೀ ನೀವು ರಾಜ್ಯದವರು ಎಲ್ಲರಿಗೂ ಫಸ್ಟು ಜಾಗೃತಿ ಮೂಡಿಸ್ಬೇಕು. ನಾನು ಇನ್ಮೇಲೆ ಮುಂದಕ್ಕೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಡ್ತೀನಿ, ಯಾರು ಕೊಡೋಕ್ಕೆ ಹೋಗ್ಬೇಡಿ, ಕೆಟ್ಟಕ್ಕೆ ಹೋಗ್ಬೇಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಲೈಸೆನ್ಸ್ ಕೊಡಲ್ಲ ಅಂತೇನೆ. ಈಗ ಇವ್ರಿಗೆ ನಮ್ಮ ರೈತರಿಗೆ ಕೊಡೋದಿಲ್ವ ಹಳ್ಳಿಗಳಲ್ಲಿ, ಫಾರ್ಮ್ ಹೌಸ್ ಅಂತ ಕಟ್ಕೋಬೋದು, ಕೊಡ್ತೀವಿ. ಏನು ಪಂಚಾಯತಿಲೆಲ್ಲ ಮಾಡಿಕೊಂಡು ತಗೋಬೇಕು, ತಗೊಂಡು ಕಟ್ಟಬೇಕು. ನಾವು ಏನು ಮಾಡ್ಬೇಕಂತ ನಾವೇನು ಹುಡುಗಿದ್ವಿ, ನಮ್ಮ ಆಫೀಸರ್ಸ್ಗೆಲ್ಲ ಹೇಳಿದ್ದೀವಿ, ನೀವೇ ದಾರಿ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಅವರು 3-4 ದಿನದಲ್ಲಿ ಕೊಡ್ತೀನಿ. ನಾಳೆ ಕೆಂಪೇಗೌಡ ಜಯಂತಿ ಇದೆ, ಕನ್ನಂಬಾಡಿ ಕಟ್ಟೆ ತುಂಬಿದೆ, ಅದು ಬೇರೆ ಸ್ವಲ್ಪ ಪೂಜೆ ಮಾಡೋಕ್ಕೆ ಹೋಗೋದು ಒಂದು 3-4 ಜನ ಇದೆ. ಈ 1ನೇ ತಾರೀಕು ಒಳಗಡೆ ನಾನು ನಾನು ಮಾತಾಡ್ತೀನಿ. ಖಂಡಿತ ಮಾಡಿಕೊಡಿ ಸರ್, ಎಲ್ಲ ಇದ್ರ ಜೊತೆ ನಾವು ಇರ್ತೀವಿ ಸರ್. ತೀರ್ಮಾನನ ಕ್ಯಾಬಿನೆಟ್ ಬೇಕು, ನಾನು ಏಕಾಏಕಿ ನಾನು ತೊಗೊಳಕ್ಕಾಗಲ್ಲ, ಮೇಲೆ ಬಿಡ್ತೀನಿ. ಅದು ಕ್ಯಾಬಿನೆಟ್ ತೊಗೊಂಡೋಗ್ಬೇಕು, ತೊಗೊಂಡೋಗಿ ಮಾತಾಡ್ಬಿಟ್ಟು 2ನೇ ತಾರೀಕು ಇದರಲ್ಲಿ ನಂದಿಯಲ್ಲಿ ಇದೆ, 2ನೇ ತಾರೀಕು ಕ್ಯಾಬಿನೆಟಲ್ಲಿ ಅದನ್ನು ಮಾತಾಡ್ತೀನಿ. ಎಲ್ಲ ಮಂತ್ರಿಗಳಿಗೆಲ್ಲ ಹೇಳ್ತೀನಿ, ನಾನು ಏನು ಮಾಡಬೇಕಂತ ಅವ್ರ ಸಲಹೆಗಳ ಹೇಳ್ತೀನಿ. ನಾವು ಅಷ್ಟೊತ್ತಿಗೆ ನಮ್ಮದೇನು ಸಲಹೆಗಳಂತ ಅವ್ರಿಗೆ ಮಂತ್ರಿ ಮಾಡೋಣ. ಅದೊಂದು ಘೋಷಣೆ ಮಾಡೋಕ್ಕೊಂದು ದೊಡ್ಡ